ದಾವಣಗೆರೆ ಬೆಸ್ಕಾಂ ಅಧಿಕಾರಿ ಬಳಿ ಅಕ್ರಮ ಸಂಪತ್ತು. ಬೆಳಗ್ಗೆಯಿಂದ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ. ಮನೆ, ಕಚೇರಿ, ತೋಟದ ಮನೆಯಲ್ಲಿ ಇಂಚಿಂಚು ಸರ್ಚ್. ದಾವಣಗೆರೆ ಬೆಸ್ಕಾಂ ಅಧಿಕಾರಿ ಬಳಿ ಅಕ್ರಮ ಸಂಪತ್ತು. ಬೆಳಗ್ಗೆಯಿಂದ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ. ಮನೆ, ಕಚೇರಿ, ತೋಟದ ಮನೆಯಲ್ಲಿ ಇಂಚಿಂಚು ಸರ್ಚ್. ದಾವಣಗೆರೆ ಬೆಸ್ಕಾಂ ಇಇಗೆ ಅರ್ಜುನ್ RH ಶಾಕ್. ಶಿವಮೊಗ್ಗದ ವಿಜಯನಗರ, ಗೋಪಾಳ ಸೇರಿ 4 ಕಡೆ ದಾಳಿ. ಗೋಪಾಳದ ಬೃಹತ್ ಮನೆ ರೆಂಟ್ಗೆ ನೀಡಿರುವಂತಹ ಅರ್ಜುನ್ 2.5 ಮತ್ತು 4.5 ಎಕರೆಯ ಫಾರ್ಮ್ ಹೌಸ್ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಲೋಕಾಯುಕ್ತ ಸರ್ಚ್ ನಡೆಸಿದ್ದಾರೆ. ದಾವಣಗೆರೆ ನಿಟುವಳ್ಳಿ ಕಚೇರಿ, ಗೋಪಾಳದಲ್ಲಿ ಬಿಲ್ಡಿಂಗ್. ಅರ್ಜುನ್ ವಿರುದ್ಧ ಈ ಹಿಂದೆಯೂ ಸಾಕಷ್ಟು ದೂರು ಕೇಳಿ ಬಂದಿತ್ತು. ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ನಿರಂತರ ದೂರು ಬಂದಿದ್ದರಿಂದ ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿದೆ. ದಾವಣಗೆರೆ ಬೆಸ್ಕಾಂ ಅಧಿಕಾರಿ ಬಳಿ ಅಕ್ರಮ ಸಂಪತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮನೆ, ಕಚೇರಿ, ತೋಟದ ಮನೆಯಲ್ಲಿ ಇಂಚಿಂಚು ಸರ್ಚ್ನ ಮಾಡ್ತಾ ಇರುವಂಥದ್ದು. ದಾವಣಗೆರೆ ಬೆಸ್ಕಾಂ ಅರ್ಜುನ್ RH ಎಇಗೆ ಇದೀಗ ಶಾಕ್ ಎದುರಾಗಿದೆ. ಶಿವಮೊಗ್ಗದ ವಿಜಯನಗರ, ಗೋಪಾಳ ಸೇರಿ 4 ಕಡೆ ದಾಳಿಯನ್ನ ನಡೆಸಿದ್ದಾರೆ. ಗೋಪಾಳದಲ್ಲಿ ಬೃಹತ್ ಮನೆ ರೆಂಟ್ಗೆ ನೀಡಿದ್ದಾರೆ ಅರ್ಜುನ್. ಅಲ್ಲಿ 2.5 ಮತ್ತು 4.5 ಎಕರೆಯ ಫಾರ್ಮ್ ಹೌಸ್ ಮೇಲೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಲೋಕಾಯುಕ್ತ ಒಂದು ಕಡೆ ದಾಳಿಯನ್ನು ನಡೆಸಿ ಅಲ್ಲಿ ಹುಡುಕಾಟವನ್ನ ಆರಂಭಿಸಿದೆ. ದಾವಣಗೆರೆಯ ನಿಟ್ಟುವಳಿ ಕಚೇರಿ, ಗೋಪಾಳದಲ್ಲಿ ಬಿಲ್ಡಿಂಗ್ ಇರುವಂಥದ್ದು. ಅರ್ಜುನ್ ವಿರುದ್ಧ ಈ ಹಿಂದೆನೂ ಸಹಿತ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು, ಆರೋಪಗಳು ಕೇಳಿ ಬಂದಿತ್ತು. ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ನಿರಂತರ ದೂರು ಬಂದಿದ್ರಿಂದ ಲೋಕಾಯುಕ್ತ ಇವತ್ತು ಬೆಳಗ್ಗೆನೆ ಶಾಕ್ ಅನ್ನ ಕೊಟ್ಟಿದೆ ಅರ್ಜುನ್ಗೆ. ಹೀಗಾಗಿ ಮನೆಯಲ್ಲಿ ಕೂಡ ಈಗ ಸರ್ಚಿಂಗ್ ಅನ್ನು ನಡೆಸಿದ್ದಾರೆ. ಇನ್ನು ಅದರಂತೆ ತೋಟದ ಮನೆ ಆಗಿರ್ಬೋದು, ಕೆಲವೊಂದು ಕಡೆ ಬೇರೆಯ ಅವರ ಆಸ್ತಿಗಳೇನಿದಾವೆ, ಅವರ ಡಾಕ್ಯುಮೆಂಟ್ಸ್ಗಳೇನಿದಾವೆ, ಎಲ್ಲದರ ಬಗ್ಗೆ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಏನೆಲ್ಲ ಆಸ್ತಿ ಇದೆ, ಹಣ ಎಷ್ಟಿದೆ, ಇನ್ನು ಅಲ್ಲಿ ಆಭರಣಗಳೇನಾದ್ರೂ ಇಟ್ಟಿದ್ದಾರಾ, ಡಾಕ್ಯುಮೆಂಟ್ಸ್ಗಳಲ್ಲಿ ಏನೇನಿದೆ, ಎಷ್ಟೆಷ್ಟು ಆಸ್ತಿ ಎಲ್ಲ ಗಳಿಕೆ ಆಗಿದೆ, ಇದೆಲ್ಲದರ ಬಗ್ಗೆ ಇದೀಗ ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಇದೀಗ ಲೋಕಾಯುಕ್ತ ಈ ರೀತಿಯಾಗಿ ಸರ್ಚಿಂಗ್ ಅನ್ನ ಆರಂಭಿಸಿದೆ.